ಅವಧೂತ ಚಿಂತನ ಶ್ರೀ ಗುರುದೇವದತ್ತ. ಆತ್ಮೀಯ ವೀಕ್ಷಕರೇ, ನಿಮ್ಮದು ಕನ್ಯಾ ರಾಶಿ, ಬುದ್ಧಿಕಾರಕ ಬುಧನ ರಾಶಿ ಕನ್ಯಾ ರಾಶಿ. ಸೈನ್ ಆಫ್ ಕಾನ್ಫ್ಲಿಕ್ಟ್. ವರ್ಗ ಇಸ್ ಅ ಸೈನ್ ಆಫ್ ಕಾನ್ಫ್ಲಿಕ್ಟ್. ಕನ್ಯಾ ರಾಶಿಗೆ ಗುರು ಸುಖಭಾವ ಮತ್ತೆ ಕಳತ್ರ ಭಾವದ ಆಧಿಪತ್ಯವನ್ನು ಹೊಂದಿರುವಂತಹ ಗ್ರಹ. ತಮ್ಮೆಲ್ಲರಿಗೂ ಆಲ್ರೆಡಿ ತಿಳಿದಿರುವಂತೆ ಬುಧನ ರಾಶಿಗಳಿಗೆ ಗುರು ಒಳ್ಳೆಯ ಗ್ರಹನಲ್ಲ. ಅಫ್ಕೋರ್ಸ್ ಜುಪಿಟರ್ ಈಸ್ ನ್ಯಾಚುರಲ್ ಬೆನಿಫಿಕ್ ಪ್ಲಾನೆಟ್. ಗುರು ನೈಸರ್ಗಿಕವಾದ ಶುಭ ಗ್ರಹ. ಆದರೆ ಕೆಲವು ರಾಶಿಗಳಿಗೆ ಗುರು ಮಾರಕ ಮತ್ತು ಬಾಧಕ ಭಾವಗಳ ಆಧಿಪತ್ಯವನ್ನು ಹೊಂದಿರುವುದರಿಂದ ಕೇಂದ್ರಾಧಿಪತ್ಯ ದೋಷದಿಂದ ಬಳಲುವ ಕಾರಣ ಜುಪಿಟರ್ ಈಸ್ ಆಲ್ಸೋ ಡೇಂಜರಸ್. ಗುರು ಎಲ್ಲರಿಗೂ ಒಳ್ಳೆಯವನಲ್ಲ. ಬುಧನ ರಾಶಿಗಳಿಗೆ ವಿಶೇಷವಾಗಿ ಗುರು ಶುಭಗ್ರಹನಲ್ಲ. ಮಾರಕ ಮತ್ತು ಬಾಧಕತೆಯನ್ನು ಪಡೆದಿರ್ತಾನೆ. 4th ಲಾರ್ಡ್ ಅಂಡ್ 7th ಲಾರ್ಡ್. ವೀಕ್ಷಕರೇ, ಇಂತಹ ಗುರು ಸಂಚರಿಸುವ ಭಾವ ಚೆನ್ನಾಗಿದೆ. ಕರ್ಕ ರಾಶಿ, ಕನ್ಯಾ ರಾಶಿಗೆ ಲಾಭ ಭಾವ. 4th ಲಾರ್ಡ್ ಇನ್ 11th ಹೌಸ್, 7th ಲಾರ್ಡ್ ಇನ್ 11th ಹೌಸ್. ಸಂಚರಿಸುವ ಭಾವ ಚೆನ್ನಾಗಿದೆ. ಮಾರಕತೆ ಬಾಧಕತೆ ಇರಲಿ. ಇನ್ನು ಪ್ರಭಾವಿಸುವ ಪಾದ ನೋಡಬೇಕು. ಭಾವದ ಜೊತೆಗೆ ಪಾದ ನೋಡಬೇಕು. ಲೋಹ ಪಾದ ಇದು. ಐರನ್ ಲೆಗ್ ಇಂಪ್ಯಾಕ್ಟ್. ಸೊ ಪಾದ ಚೆನ್ನಾಗಿಲ್ಲ, ಭಾವ ಚೆನ್ನಾಗಿದೆ. ಲೋಹ ಪಾದ ಇದರ ಅರ್ಥ 5 ತಿಂಗಳು ಗುರು ಸ್ವಲ್ಪ ಕಷ್ಟವನ್ನು ಕೊಡ್ತಾನೆ. ಆದರೆ ಇಲ್ಲಿ ಲಾಭ ಭಾವದಲ್ಲಿ ಇರೋದ್ರಿಂದ ಪಂಚಮ ಭಾವವನ್ನು ಸಕ್ರಿಯಗೊಳಿಸ್ತಾನೆ, ಪೂರ್ವ ಪುಣ್ಯವನ್ನು ಸಕ್ರಿಯಗೊಳಿಸ್ತಾನೆ. ಹೀಗಾಗಿ ಲೋಹ ಪಾದದ ಅನಿಷ್ಟ ಫಲಗಳು ನ್ಯೂಟ್ರಲೈಸ್ ಆಗ್ತವೆ ಅಥವಾ ಅವುಗಳ ತೀವ್ರತೆ ಕಡಿಮೆ ಆಗುತ್ತೆ. ಸೊ ಲಾಭ ಭಾವದಲ್ಲಿ ಸಂಚರಿಸುವಂಥ ಗುರು ಭಾವ ಚೆನ್ನಾಗಿದೆ, ಪೂರ್ವ ಪುಣ್ಯ ಸಕ್ರಿಯಗೊಳ್ಳುತ್ತೆ. ಇಚ್ಛಾಪೂರ್ತಿ ಭಾವ, ಇಚ್ಛಾಪೂರ್ತಿಯನ್ನು ಗುರು ಮಾಡ್ತಾನೆ. ಜುಪಿಟರ್ wherever Jupiter is sitting, he expands the karakatwas. Labha bhava, profit and gains. Profit gains and gains. From who? ಯಾರಿಂದ? ಸೋಷಿಯಲ್ ಸರ್ಕಲ್ನಿಂದ, ಫ್ರೆಂಡ್ಸ್ಗಳಿಂದ, ರಿಲೇಟಿವ್ಸ್ಗಳಿಂದ, ಬಂಧುಗಳಿಂದ. ಸೊ ಭಾವಾಧಾರಿತ ಫಲಗಳು ಚೆನ್ನಾಗಿವೆ, ಪಾದಾರಿತ ಫಲಗಳು ಚೆನ್ನಾಗಿಲ್ಲ. ಗುರು ಎಕ್ಸ್ಪ್ಯಾಂಡ್ಸ್ ಯುವರ್ ಸೋಷಿಯಲ್ ಸರ್ಕಲ್, ವೈಡ್ ಸೋಷಿಯಲ್ ಸರ್ಕಲ್, ಹೊಸ ಮಿತ್ರರು, ಹೊಸ ಸರ್ಕಲ್, ಬಂಧುಗಳು, ಉತ್ತಮ ಫಲಗಳು, ಬಂಧುಗಳ ಜೊತೆ ಮಧುರ ಬಾಂಧವ್ಯ. ಉಚ್ಚ ರಾಶಿಯಲ್ಲಿ ಪುರುಷೋತ್ತಮ ಮಾಸದ ಮಧ್ಯಭಾಗದಲ್ಲಿ ಗುರು ಕರ್ಕ ರಾಶಿಯನ್ನು ಪ್ರವೇಶಿಸುವುದು. ಲಾಭ ಭಾವದಲ್ಲಿ ಬಂದಾಗ ದೀರ್ಘಕಾಲದ ಇಚ್ಛೆಯನ್ನು ಪೂರ್ತಿಗೊಳಿಸುತ್ತಾನೆ. ಕನ್ಯಾ ರಾಶಿಗೆ ಮೀಟಿಂಗ್ಸ್ ಅಂಡ್ ಗ್ರೀಟಿಂಗ್ಸ್ 5th ಹೌಸ್, ಇಚ್ಛಾ ಪೂರ್ತಿ, ಡಿಸೈರ್ಸ್ ಫುಲ್ಫಿಲ್ಮೆಂಟ್ ಯೋಗ. ದಿಸ್ ಇಸ್ ಅ ವೆರಿ ಗುಡ್ ಟೈಮ್ ಫಾರ್ ಬಿಸ್ನೆಸ್ ಎಕ್ಸ್ಪ್ಯಾನ್ಷನ್. ವ್ಯಾಪಾರ ವೃದ್ಧಿಗೆ ಉತ್ತಮ ಸಮಯ ಆಗಿದೆ. ಅಥವಾ ಯು ಕ್ಯಾನ್ ಸ್ಟಾರ್ಟ್ ಅ ನ್ಯೂ ಬಿಸ್ನೆಸ್. ಈ 5 ತಿಂಗಳಲ್ಲಿ ಉತ್ತಮ ಬಿಸ್ನೆಸ್ ಅನ್ನು, ಒಂದು ಹೊಸ ಬಿಸ್ನೆಸ್ ಅನ್ನು, ವ್ಯಾಪಾರವನ್ನು ಸ್ಟಾರ್ಟ್ ಮಾಡಬಹುದು. ಇದರ ಜೊತೆಗೆ ಕಮ್ಯುನಿಕೇಶನ್ ವಿತ್ ಯುವರ್ ನೆಟ್ವರ್ಕ್ ವಿಲ್ ಗಿವ್. ನಿಮ್ಮದೇನು ಸೋಷಿಯಲ್ ಸರ್ಕಲ್ ಇದೆ, ನೆಟ್ವರ್ಕ್ ಇದೆ, ಅವ್ರ ಜೊತೆ ಉತ್ತಮವಾದ ಕಮ್ಯುನಿಕೇಶನ್ನಿಂದ ನೀವು ಉತ್ತಮವಾದ ಹೊಸ ಅವಕಾಶಗಳನ್ನು ಪಡಿತೀರಿ ಗುರುವಿನ ಕೃಪೆಯಿಂದ. ಜುಪಿಟರ್ ಮೇಕ್ಸ್ ಯು ವೆರಿ ಸೆನ್ಸಿಟಿವ್ ಅಂಡ್ ಸೆಲೆಕ್ಟಿವ್. ಇದರ ಜೊತೆಗೆ ಸ್ವಲ್ಪ ಮಾರಕತೆ ಮತ್ತು ಬಾಧಕತೆ ಬಗ್ಗೆ ಎಚ್ಚರಿಕೆಯನ್ನು ವಹಿಸಬೇಕು. ಲಾಭ ಭಾವ ಇಲ್ಲಿ ಕಾರಕ ಭಾವನಾಶ ಕೂಡ ಆಗುತ್ತೆ. ಸೊ ಇತರರಿಂದ ಅಡ್ವೈಸ್ ಕೂಡ ಪಡಿಬೇಕಾಗುತ್ತೆ. ಇನ್ನು ಸ್ಥಾವರ ಜಂಗಮ ಯೋಗವೂ ಕೂಡ ಇದೆ. ಲ್ಯಾಂಡ್ಸ್, ಬಿಲ್ಡಿಂಗ್ಸ್, ಪ್ರಾಪರ್ಟೀಸ್, ವೆಹಿಕಲ್ಸ್ 5 ತಿಂಗಳಲ್ಲಿ ಖರೀದಿಸುವ ಯೋಗ ಇದೆ. ಉತ್ತಮ ಫಲಗಳು. ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ. ಶ್ರೀ ಗುರುದೇವದತ್ತ.